ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಲೆಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆಹತ್ತಿ ಉರಿದಡೆ ನಿಲ್ಲಬಹುದೇನೆಯ. ಏರಿ ನೀರುಣ್ಬಡೆ ಬೇಲಿಕೆಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮಲೆಯಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಬಸವಾದಿ ಶರಣೆಯರನ್ನ ಎಲ್ಲ ಮಹಾನುಭಾವರನ್ನ ಸ್ಮರಣೆ ಮಾಡ್ಕೊಳ್ತಾ ಎಂದು ನಮ್ಮ ಪೂಜ್ಯ ಲಿಂಗೈಕ್ಯ ಗುರುದೇವರ 19ನೇ ವರ್ಷದ ಸ್ಮರಣೋತ್ಸವ ಸಮಾರಂಭದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ಧರ್ಮದ ಬಗ್ಗೆ, ಲಿಂಗದ ಬಗ್ಗೆ ಅಧಿಕೃತವಾಗಿರ್ತಕ್ಕಂಥ ಮಾತುಗಳನ್ನು ಆಡುವುದರ ಮೂಲಕ ಈ ಮಹಾಸಭೆಗೆ ಒಂದು ಸಂದೇಶವನ್ನು ಕೊಟ್ಟಿರುವಂಥ ಆತ್ಮೀಯರು, ಹಿರಿಯರು, ಮಾತೃಸ್ವರೂಪಿಗಳು ಆಗಿರುವಂಥ ಪೂಜ್ಯ ಗುರುಮಹಂತ ಮಹಾಸ್ವಾಮೀಜಿಯವರ ಪಾದಗಳಿಗೆ ಶರಣೆಂದು, ಹಾಗೆಯೇ ಹಿರೇಮಲ್ಲನಕೆರೆಯ ವಿರಕ್ತ ಮಠದ ಪೂಜ್ಯರಾಗಿರ್ತಕ್ಕಂಥ ಚನ್ನಬಸವ ಮಹಾಸ್ವಾಮೀಜಿಯವರಲ್ಲಿ ಶರಣೆಂದು, ಹಾಗೆಯೇ ಗದ್ದೆನಕೆರೆಯ ಸಿದ್ಧಲಿಂಗೇಶ್ವರ ಮಠದ ಪೂಜ್ಯ ಇಮ್ಮಡಿ ಮಹಂತ ಮಹಾಸ್ವಾಮೀಜಿಯವರಲ್ಲಿ ಶರಣೆಂದು, ಹಾಗೆಯೇ ಉತ್ತಂಗಿ ಶ್ರೀಮಠದ ಜಗದ್ಗುರುಗಳಾಗಿರ್ತಕ್ಕಂಥ ಸೋಮಶೇಖರಲಿಂಗ ಮಹಾಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಸಿದ್ದೇನಕೋಟೆಯ ಇಲಕಲ್ಲಿನ ಶಾಖಾ ಮಠದ ಪೂಜ್ಯರಾಗಿರ್ತಕ್ಕಂಥ ಬಸವಲಿಂಗ ಮಹಾಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಹಾಗೆಯೇ ಲಿಂಗಸುಗೂರು ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೆಯೇ ಮಾಡಾಳು ನಿರಂಜನ ಪೀಠದ ರುದ್ರಮುನಿ ಮಹಾಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಹಾಗೆಯೇ ಮನಗೋಳಿ ವಿರಕ್ತ ಮಠದ ವಿರತಿಶಾನಂದ ಮಹಾಸ್ವಾಮೀಜಿಯವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶ್ರೀಮಠದ ಗೌರವವನ್ನು, ಸನ್ಮಾನವನ್ನು ಸ್ವೀಕಾರ ಮಾಡಿರುವಂಥ ತಾಯಿ ಗಾಯತ್ರಿ ವಿ ಅವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ, ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಶರಣ ಬಂಧುಗಳಿಗೆ, ದಾಸೋಹದ ಸೇವೆಯನ್ನು ಮಾಡಿರುವಂಥ ಎಲ್ಲ ದಾಸೋಹಿಗಳಲ್ಲಿ, ಭಜನಾ ಸಂಘದವರಲ್ಲಿ, ಪತ್ರಿಕಾ ಬಂಧುಗಳಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣೆಯರಲ್ಲಿ ಶರಣಾರ್ಥಿಗಳು. ಇದೊಂದು ಗಂಭೀರವಾಗಿರುವಂಥ ವಾತಾವರಣ. ಆಗಲೇ ನಾವು ಮುಖ್ಯಮಂತ್ರಿ ಚಂದ್ರಗಳು ಮಾತನಾಡ್ತಾ ಇದ್ವಿ, ಎಷ್ಟು ಜನ ಸೇರಬೇಕು ಅಂತಂದರೆ ರಾಜಕಾರಣಿಗಳಾಗಿರ್ತಕ್ಕಂಥವ್ರು ಕನಿಷ್ಠ ಅಂತಂದ್ರೆ 50 ಲಕ್ಷ ಖರ್ಚು ಮಾಡಬೇಕಾಗಿತ್ತು ಅಂತ. ಅದ್ರ ಜೊತೆಗೆ ಅವ್ರು ಹೇಳಿದ್ರಲ್ಲ ಏನೇನು ಕೊಡಬೇಕು ಅಂತೇಳಿ, ಅದನ್ನೆಲ್ಲದನ್ನೂ ಕೊಡಬೇಕಾಗಿತ್ತು. ಆದ್ರೂ ಕೊಟ್ಟು ಕರ್ಕೊಂಬಂದು ಹಿಂಗೆಲ್ಲ ಕುಂಡ್ರಸಕ್ಕೆ ಸಾಧ್ಯನೇ ಇಲ್ಲ. ನೀವಾದ್ರೂ ಕೂಡ ಮಠದ ಕಾರ್ಯಕ್ರಮ ಅಂತೇಳಿ ಕೆಳಗಡೆ ಕುಂತಿದ್ರೆ ವಿನಃ ಬೇರೆ ಯಾವ್ದಾರ ಕಾರ್ಯಕ್ರಮದಲ್ಲಿ ಕೆಳಗಡೆ ಕೂತನಕ್ಕೆ ಸುತಾರಂ ಸಾಧ್ಯನೇ ಇಲ್ಲ.
ಇದೆಲ್ಲರಿಗೂ ಭಕ್ತಿ. ಇದು ಭಕ್ತಿಗೆ ನೆಲನೂ ಒಂದೇ, ಕುರ್ಚಿನೂ ಒಂದೇ, ಪೀಠನೂ ಒಂದೇ, ಎಲ್ಲದೂ ಒಂದೇನೆ. ನಾವು ಅಲ್ಲಿ ಕುತ್ಕೊಂಡಿದ್ದೀವಿ, ಇವರು ಇಲ್ಲಿ ಕುತ್ಕೊಂಡಿದ್ದಾರೆ ಅನ್ನೋದಲ್ಲ. ಭಕ್ತಿ ಸುಭಾಷೆಯ ನುಡಿಯುವೆ, ನುಡಿದಂತೆ ನಡೆಯುವೆ, ನಡೆಯೊಳಗೆ ನುಡಿಯ ಪೂರೈಸುವೆ. ಒಂದು ಜವೆ ಕೊರತೆಯಾದಡೆ ಎನ್ನ ನದ್ದೆ ನೀನೆತ್ತುವಾಗ ಕೂಡಲ ಸಂಗಮ ದೇವ. ಇದು ಭಕ್ತಿ. ಒಂದು ಜವೆ, ಒಂದು ಗೋಧಿವಷ್ಟು, ಜವೆ ಗೋಧಿ ಅಂತೀವಲ್ಲ, ಒಂದು ಗೋಧಿವಷ್ಟು ಕಡಿಮೆ ಆಗಬಾರ್ದು. ಕಡಿಮೆ ಆದರೆ ಭಕ್ತಿನೂ ಆಗಲ್ಲ. ಬಸವಣ್ಣನವರನ್ನ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಕರೀತಾರೆ. ಬಸವಣ್ಣನವರು ಹೇಳ್ತಾರೆ, ಇಲ್ಲದ ವೀರನಿಗೆ ಹಿರಿಯದ ಸಬಗ ಎಲ್ಲರೂ ಸೇರಿ ಒಡನೆ ನುಡಿವರು. ಎನ್ನಲ್ಲಿ ಭಕ್ತಿ ಸಾಸುವೆಯ ಷಡ್ಭಾಗದಲ್ಲಿತ್ತಿಲ್ಲ. ಒಂದು ಸಾಸುವೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿರುತ್ತೆ ಅನ್ನೋ ನಿಮಗೆಲ್ಲ ಗೊತ್ತಿದೆ. ಆ ಒಂದು ಸಾಸುವೆ ಕಾಳನ್ನ 6 ಭಾಗ ಮಾಡಿದ್ರೆ, 6 ಭಾಗ, ಷಡ್ಭಾಗ ಅಂದ್ರೆ 6 ಭಾಗ. 6 ಭಾಗ ಮಾಡಿದರೆ ಒಂದು ಭಾಗ ಎಷ್ಟು ಉಳಿತಿತ್ತೋ, ಒಂದು ಸಾಸಿವೆ ಕೆಲವು ಸಂದರ್ಭದಲ್ಲಿ ಕಣ್ಣಿಗೂ ಕಾಣಲ್ಲ. ಅಂತ ಸಾಸಿವೆಯನ್ನು 6 ಭಾಗ ಮಾಡಿದರೆ ಉಳಿಯುವಂಥ ಒಂದು ಭಾಗ ಇರುತ್ತಲ್ಲ, ಅಷ್ಟು ನನ್ನಲ್ಲಿ ಭಕ್ತಿ ಇಲ್ಲ ಅಂತ ಬಸವಣ್ಣನವರು ಹೇಳ್ತಾರೆ. ವಿಧೇಯತೆ, ವಿನಯವಂತಿಕೆಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಮತ್ತೊಂದಿಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆ? ಒಬ್ಬ ಪ್ರಧಾನಿಯಾಗಿದ್ದಂಥ ಬಸವಣ್ಣನವರು ಇಡೀ ಶರಣ ಸಮೂಹ ಭಕ್ತಿ ಭಂಡಾರಿ ಬಸವಣ್ಣ ಅಂತ ಹೇಳುವಂಥ ಸಂದರ್ಭದಲ್ಲಿ ನನ್ನಲ್ಲಿ ಭಕ್ತಿನೇ ಇಲ್ಲ ಅಂತ ಹೇಳ್ತಾರೆ ಅಂತಂದರೆ, ಇದಕ್ಕಿಂತಲೂ ಕಿಂಕರತ್ವ ಮತ್ತೇನಿದೆ ಅಂತೇಳಿ ನಾವು ಆತ್ಮವಿಮರ್ಶೆನೆ ಮಾಡ್ಕೋಬೇಕಾದಂಥ ಸಂದರ್ಭ ಇದು. ಹೀಗಾಗಿ ನಾವೆಲ್ಲರೂ ಕೂಡ ಯಾವ ಹಿನ್ನೆಲೆಯನ್ನು ನೋಡಬೇಕು? ವಾತಾವರಣ ನೋಡಬೇಕು, ಜನರ ಭಾವನೆಗಳನ್ನು ಅರ್ಥ ಮಾಡ್ಕೋಬೇಕು. ಜನರ ಭಾವನೆಗಳಿಗೆ ತಕ್ಕ ಹಾಗೆ ಯಾವ ರೀತಿಯಾಗಿ ಹೇಳಬೇಕು ಅನ್ನೋದು ಕೂಡ ನಮಗೆ ಬೇಕು. ಮುಖ್ಯವಾಗಿರ್ತಕ್ಕಂಥ ಲಕ್ಷಣ ಇದು. ಕಾರಣ ಆ ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ವ್ಯವಸ್ಥೆನೇ ಬದಲಾವಣೆ ಆಗ್ತಾ ಹೋಗುತ್ತೆ. ಬಸವಣ್ಣನವರು ಅವತ್ತಿನ ಅನುಭವ ಮಂಟಪದಲ್ಲಿ ಆ ಎಲ್ಲ ಶರಣೆಯರು ಏನು ಸೇರ್ಕೊಂಡಿದ್ರು, ಅವ್ರ್ಯಾರು ಕೂಡ ಪದವಿಯನ್ನು ಪಡೆದಂಥವ್ರು ಅಲ್ಲೇ ಅಲ್ಲ. ನಾವು ಹಳ್ಳಿ ಭಾಗದಲ್ಲಿ ಹೇಳ್ತೀವಲ್ವಾ, ನಿರಕ್ಷರ ಕುಕ್ಷಿಗಳು ಅಂತ. ನಿರಕ್ಷರ ಕುಕ್ಷಿಗಳಾಗಿರ್ತಕ್ಕಂಥ ಜನಾಂಗನೇ ಅವರು. ಆದರೆ ಒಬ್ಬ ಅರಳೆಯ, ಒಬ್ಬ ಸತ್ಯಕ್ಕ, ಒಬ್ಬ ಪಿಟ್ಟವ್ವೆ, ಒಬ್ಬ ಗಜೇಶ ಮಸಣಮ್ಮ ಇವರು ಹೇಳಿರ್ತಕ್ಕಂಥ ಒಂದು ವಚನವನ್ನು ಇವತ್ತು PhD ಮಾಡಿರ್ತಕ್ಕಂಥವ್ರು ವ್ಯಾಖ್ಯಾನ ಮಾಡೋದು ಕಠಿಣವಾಗಿರ್ತಕ್ಕಂಥ ಸಂದರ್ಭ ಆಗಿದೆ. ಅಷ್ಟು ಅರ್ಥ, ಅಷ್ಟೊಂದು ಆಳವಾಗಿರ್ತಕ್ಕಂಥ ಅರ್ಥ. ಗಜೇಶ ಮಸಣಮ್ಮ ಅಂತಕ್ಕಂಥ ಒಬ್ಬ ಶರಣೆ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಆ ತಾಯಿ, ಎನ್ನ ನರುಯಿಸು ಗುರುವೇ ಎನ್ನ ನರುಯಿಸು, ಎನ್ನ ನರುಯಿಸು ಗುರುವೇ ಎನ್ನ ನರುಯಿಸು, ನಿನ್ನ ನರುಯಿಸದೆ ಎನ್ನ ನರುಯಿಸು, ನಿನ್ನ ನರುಯಿಸದೆ ಎನ್ನ ನರುಯಿಸಿದಡೆ ನೀನು. ಅದರ ಸಾರಾಂಶ ಹೇಳ್ತೀನಿ ನಾನು ನಿಮಗೆ. ಆ ತಾಯಿ ಹೇಳೋ ಮಾತೇನು ಅಂತಂದರೆ, ಗುರುಗಳು ಅವ್ರ ಹತ್ರಕ್ಕೆ ಹೋಗ್ತಾರೆ. ಅವ್ರೇನು ಮಾಡ್ತಾರೆ ಗುರುಗಳು? ಅವರೇ ಹೇಳ್ಕೊಂತ ಹೋಗ್ತಾರೆ, ನಾನು ಹಂಗೆ ಮಾಡಿದ್ದೆ, ನಾನು ಹಿಂಗೆ ಮಾಡಿದ್ದೆ, ನಾನು ಅಲ್ಲಿ ಕುಂತಿದ್ದೆ, ಇಲ್ಲಿ ತಪಸ್ ಮಾಡಿದೆ, ಇಲ್ಲಿ ಮರ ಬೆಳೀತು, ಇಲ್ಲಿ ಗಡ್ಡ ಬೆಳೀತು, ಇಲ್ಲಿ ಉತ್ತ ಬೆಳೀತು, ಇದನ್ನೇ ಹೇಳ್ಕೊಂತ ಹೋಗ್ತಿರ್ತಾರೆ ಅವರು. ಆವಾಗ ಆ ತಾಯಿ ಹೇಳ್ತಾಳೆ, ಸತ್ಯಕ್ಕ ಅಲ್ಲ ಮಸಣಮ್ಮ, ಆ ತಾಯಿ ಹೇಳ್ತಾಳೆ, ನಿಮ್ದೆಲ್ಲ ಹೇಳಿದ್ದು ನನಗೆ ಕೇಳಿ ಆಗಿತ್ತೆ. ನೀವು ಎಷ್ಟು ತನಕ ಏನು ಹೇಳಿದ್ರಲ್ಲ ಇದೆಲ್ಲ ನನಗೆ ಕೇಳಿ ಆಗಿತ್ತೆ. ನೀವು ನಿಮ್ಮ ಸಾಧನೆಯನ್ನೇ ಹೇಳ್ಕೊಂತ ಹೋಗ್ಬೇಡ್ರಿ. ನಾನು ಯಾಕೆ ಬಂದಿದ್ದೀನಿ ತಿಳ್ಕೊಂಡು ನಿನ್ನದನ್ನೇ ವಿಚಾರವನ್ನು ಹೇಳ್ಕೊಂತ ಹೋಗ್ಬೇಡ್ರಿ.
ಹಂಗೇನಾದರೂ ನೀವೇನಾದ್ರು ಹೇಳ್ಕೊಂತ ಅದನ್ನೇ ಮುಂದುವರಿಸಿದ್ರೆ ನೀ ನನಗೆ ಗುರುವಲ್ಲ, ನಾನು ನಿನಗೆ ಶಿಷ್ಯ ಅಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾಳೆ. ಇದು ಹಿಂಗೆ ಎಲ್ಲರ ಸಾಧ್ಯತೆ ಇದೆ ಈ ರೀತಿಯಾಗಿರ್ತಕ್ಕಂಥ ಮಾತುಗಳನ್ನು ಆಡಲಿಕ್ಕೆ. ಮತ್ತೆ ಹೇಳ್ತಾಳೆ ತಾಯಿ, ನಾನು ಏನು ಅನ್ನೋದನ್ನು ತಿಳಿಸು. ನಿಂದೇ ನೀನು ಹೇಳ್ತೇ ಬೇಡ, ನಾನೇನು ಅನ್ನೋದನ್ನು ತಿಳಿಸು. ನಾನು ಯಾಕೆ ಬಂದಿದ್ದೀನಿ, ನಾನು ಬಂದ್ರಂಥ ಉದ್ದೇಶ ಏನಿದೆ, ನನ್ನ ಸಾಧನೆ ಏನು, ನಾನೇನು ಮಾಡಬೇಕು, ನನ್ನ ಜೀವನ ಮುಕ್ತಿ ಪಡ್ಕೋಬೇಕಲ್ವಾ, ನಾನು ಗುರಿಯನ್ನು ತಲುಪಬೇಕಲ್ವಾ, ನಾನು ಯಶಸ್ಸನ್ನು ಗಳಿಸ್ಬೇಕಲ್ವಾ, ನಾನೇನು ಮಾಡಬೇಕು ಅಂತ ಹೇಳಿದರೆ, ನಾನು ಗುರಿಯನ್ನು ಮುಟ್ಟಬೇಕು, ಯಶಸ್ಸನ್ನು ಗಳಿಸ್ಬೇಕು, ನಾನು ಒಂದು ಆ ಗುರಿಯ ಮುಟ್ಟಿದ ಮೇಲೆ ಯಶಸ್ಸನ್ನು ಗಳಿಸಿದ ಮೇಲೆ ನಾನು ಸಾರ್ಥಕತೆ ಆಗಬೇಕು ಅನ್ನೋದಾದರೆ ಆವಾಗ ಅಂಥ ವಿಚಾರಗಳನ್ನು ಹೇಳಿದಾಗ ನೀ ನನಗೆ ಗುರು, ನಾನು ನಿನಗೆ ಶಿಷ್ಯೆ ಅಂತ ಹೇಳ್ತಾಳೆ ತಾಯಿ. ಅಂದರೆ ಬಹುತೇಕ 12ನೇ ಶತಮಾನದಲ್ಲಿ ಏನು ಶರಣೆಯರು ಅವರೆಲ್ಲರೂ ಇದೇ ಆಧ್ಯಾತ್ಮಿಕವಾಗಿರ್ತಕ್ಕಂಥ ತಳಹದಿಯ ಮೇಲೆ ಆಚಾರ ಮತ್ತು ವಿಚಾರಗಳಿಗೆ ಅನುಗುಣವಾಗಿ ಅವರ ಸಾಧನೆಯನ್ನು ಮಾಡ್ತಾ 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 ಮುಂದುವರ್ಸ್ಕೊಂಡು ಹೋಗಿರ್ತಕ್ಕಂಥ ಹಿನ್ನೆಲೆಯಾಗಿ ಅವರೆಲ್ಲರೂ ಕೂಡ ಇವತ್ತು ಯಾವ ವಿಶ್ವವಿದ್ಯಾನಿಲಯದಲ್ಲಿರ್ತಕ್ಕಂಥ ಯಾವ ವಿದ್ವಾಂಸರಾಗಿರ್ಬೋದು ಅಥವಾ ಪಂಡಿತರಾಗಿರ್ಬೋದು ಅವರೆಲ್ಲರಿಗಿಂತ ಮೀರಿರ್ತಕ್ಕಂಥ ವಚನಗಳನ್ನು ಬರೀಲಿಕ್ಕೆ ಆ ಶರಣೆಯರ ಅನುಭವವೇ ಬಹಳ ಮುಖ್ಯ ಆಯಿತು ಅನ್ನೋದನ್ನು ನಾವು ಗಮನಿಸಬೇಕು. ಅನುಭವಕ್ಕೆ ಆದ್ಯತೆಯನ್ನು ಕೊಟ್ಟರು. ಅನುಭವಕ್ಕೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಪರಿಣಾಮ ಏನಾಯಿತು, ಇಂಥ ವಚನಗಳು ಹೊರಗಡೆ ಬಂದವು. ಇದೆಲ್ಲವೂ ಕೂಡ ನಮಗೆ ದಾರಿದೀಪ ಆಯಿತು. ಈ ವಚನಗಳು ಎಲ್ಲ ಮುಚ್ಚೋಗಿದ್ವು. ಯಾರ್ಯಾರ್ದೋ ತಾಡವಲೆಗಳು ಆಮೇಲೆ ಲಿಪಿಗಳು ಎಲ್ಲೆಲ್ಲೋ ಇದ್ವು. ಭಾಳ ಜನಕ್ಕೆ ಅವು ಸಿಕ್ಕೇ ಇರಲಿಲ್ಲ. ಒಂದು ಕಡೆ ಅಲ್ಲಮ ಪ್ರಭುಗಳು ಅಥವಾ ಸಿದ್ದರಾಮೇಶ್ವರ ಒಂದು ವಚನದಲ್ಲಿ ಹೇಳ್ತಾರೆ, 280 ಕೋಟಿ ವಚನವ ಹಾಡಿ ಹಾಡಿ ನೊಂದಿತ್ತೆನ್ನ ಮನ ಅಂತ ಹೇಳ್ತಾರೆ. ಯೋಚನೆ ಮಾಡಿ ನೋಡೋಣ. 280 ಅಂದ್ರೆಷ್ಟು? 80 × 80 80 × 80 280 ಕೋಟಿ ವಚನವ ಹಾಡಿ ಹಾಡಿ ನೊಂದಿತ್ತೆನ್ನ ಮನ ಅಂತ ಹೇಳ್ತಾರೆ. ನಮಗೆ ಸಿಕ್ಕಿರೋದಷ್ಟೀಗ ಕೇವಲ 23,000 ವಚನಗಳು ಮಾತ್ರ. 280 ಕೋಟಿ ವಚನ ಅಂದರೆ ಎಷ್ಟಾಯಿತು? ಸಿಕ್ಕಿರೋದೇ ಕೇವಲ 23,000 ಅಂತಂದರೆ ಇನ್ನೂ ಎಷ್ಟು ವಚನಗಳು ನಮ್ಮಿಂದ ಕಣ್ಮರೆ ಆಗಿದ್ದಾವೆ. ಇವನ್ನೆಲ್ಲವನ್ನ ಕೂಡಿಸಿ ಸಂಘಟನೆ ಮಾಡಿ ಒಂದು ಕಡೆ ಸೇರಿಸಿ ನಾವೆಲ್ಲರೂ ಕೂಡ ವಚನಗಳನ್ನು ಅಧ್ಯಯನ ಮಾಡಬೇಕು, ಅಭ್ಯಾಸ ಮಾಡಬೇಕು ಅಂತೇಳಿ ನಮ್ಮ ಜೀವನವನ್ನೇ ಈ ವಚನ ಸಾಹಿತ್ಯಕ್ಕೋಸ್ಕರವಾಗಿ ಮುಡಿಪಿಟ್ಟಂಥ ಮಹಾನುಭಾವ ಈ ನಾಡಿನೊಳಗೆ ಯಾರಾದರೂ ಇದ್ದರೆ ಅವರು ಡಾಕ್ಟರ್ ಪಾಗು ಅಳಕಟ್ಟಿಯವರು ಅನ್ನೋದನ್ನು ನಾವು ಯಾರು ಕೂಡ ಮರಿಬಾರ್ದು. ಆ ಮಹಾನುಭಾವ ಆ ರೀತಿಯಾಗಿರ್ತಕ್ಕಂಥ ಈ ಕನ್ನಡ ನಾಡಿನ ಸೇವೆಯನ್ನು, ವಚನ ಸಾಹಿತ್ಯದ ಸೇವೆಯನ್ನು ಮಾಡದಲ್ಲೇ ಹೋಗಿದ್ರೆ ಆ 23,000 ವಚನಗಳು ಸಹ ಸಿಗ್ತಾ ಇರಲಿಲ್ಲ. ಎಲ್ಲೋ ಇದು ನೋಡಿ, ಈಗಲೂ ಕೂಡ ಅನೇಕ ಮನೆಗಳಲ್ಲಿ ಹಿರಿಯರಾಗಿರ್ತಕ್ಕಂಥವ್ರು ಅನೇಕ ಮನೆಗಳಲ್ಲಿ ತಾಡೋಲೆಗಳು ಇರ್ತವೆ, ತಾಳೆಗರಿಗಳು ಇರ್ತವೆ. ಇವತ್ತು ಅವ್ರು ಏನು ಮಾಡ್ತಾರೆ ಅಂತಂದರೆ ಯಾವುದೋ ಒಂದು ಕಟ್ಟೆ ಮೇಲೆ ಕಟ್ಟಿಟ್ಬಿಟ್ಟು ಒಂದು ಬಟ್ಟೆ ಮೇಲೆ ಕಟ್ಟಿಟ್ಟು ಅವನ್ನ ಪೂಜೆ ಮಾಡಿರ್ತಾರೆ ವಿನಃ ಯಾವುದೇ ಸಂಶೋಧನೆಯ ಕೇಂದ್ರಕ್ಕೆ ಕೊಡೋದಿಲ್ಲ. ಆ ಕೊಡದಲ್ಲೇ ಇರ್ತಕ್ಕಂಥ ಕಾರಣ ಇಷ್ಟು ವಚನಗಳು ನಮ್ಮಿಂದ ಕಣ್ಮರೆಯಾಗಿರ್ತಕ್ಕಂಥದ್ದು. ಆ ಸಂಶೋಧನೆ ಮಾಡಿರ್ತಕ್ಕಂಥ ಪರಿಣಾಮ ಕೊನೆಗೆ ನಮಗೆ ಎಷ್ಟು ಸಿಕ್ಕಿದ್ದು? 23,000 ವಚನಗಳು. ಅಂದರೆ 280 ಕೋಟಿ ವಚನ ಇದ್ದು ಅಂತ ಹೇಳೋದಾದರೆ ಕೇವಲ 23,000 ಅಂತಂದರೆ ಎಷ್ಟು ಸಾವಿರ ವಚನಗಳು, ಎಷ್ಟು ಲಕ್ಷ ವಚನಗಳು ನಮ್ಮಿಂದ ಕಣ್ಮರೆಯಾಗಿದ್ದಾವೆ. ಇವತ್ತು ಆ ಬಸವಣ್ಣನವರ ವಿಚಾರ ಇಡೀ ನಾಡಿನಲ್ಲಿ ಭಾಳ ವಿಶೇಷವಾಗಿ ಬೆಳೀತಾ ಇದೆ. ಈಗೇನು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಪ್ರಾರಂಭ ಆಗಿರುವಂಥ ಬಸವ ಸಂಸ್ಕೃತಿ ಅಭಿಯಾನ ಕಾರ್ಯಕ್ರಮ ಇದೆಯಲ್ಲ,
ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ನಾಳೆ 30ನೇ ತಾರೀಕು ಕೊನೆ ಅಂತ ಬರುತ್ತೆ. ಮುಕ್ತಾಯ ಸಮಾರಂಭ ಅಕ್ಟೋಬರ್ 5ನೇ ತಾರೀಕು ಭಾನುವಾರ ಬೆಂಗಳೂರಿನಲ್ಲಿ ನಡೀತಾ ಇದೆ. ಆ ಬೆಂಗಳೂರಿನಲ್ಲಿ ಬಹಳಷ್ಟು ಜನ, ಲಕ್ಷಾಂತರ ಜನ ಸೇರುವಂಥ ಅವಕಾಶ ಇದೆ, ಸೇರ್ತಾರೆ. ಹಾಗಾಗಿ ನೀವು ಕೂಡ ಧರ್ಮದ ಬಗ್ಗೆ ಕಾಳಜಿ ಇದ್ದರೆ, ಧರ್ಮದ ಬಗ್ಗೆ ಪ್ರೀತಿ ಇದ್ದರೆ, ಧರ್ಮದ ಬಗ್ಗೆ ಅಭಿಮಾನ ಇದ್ದರೆ, ನಾವು ನಮ್ಮ ಧರ್ಮದಲ್ಲಿ ಹುಟ್ಟಿದ್ವಿ, ನಾವು ಭಾಗವಹಿಸಲೇಬೇಕು ಅಂತಕ್ಕಂಥ ಛಲ ಇದ್ದರೆ ನೀವೆಲ್ಲರೂ ಭಾಗವಹಿಸಿದ್ರೆ ಎಲ್ಲರೂ ಕೂಡ ಅಕ್ಟೋಬರ್ 5ನೇ ತಾರೀಕು ಅಲ್ಲಿಗೆ ಬಂದರೆ ಮಾತ್ರನೇ ಧರ್ಮ ಅಭಿಮಾನಿಗಳಾಗಲಿಕ್ಕೆ ಸಾಧ್ಯ ಆಗೋದು. ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು. ಆ ಗಡುಸುತನ ಅಂತ ಹೇಳ್ತಾರೆ, ಅದನ್ನು ಆ ರೀತಿಯಾಗಿರ್ತಕ್ಕಂಥ ಭಾವನೆಯನ್ನು ನಾವು ಇಟ್ಕೊಳ್ಬೇಕು. ಅಕ್ಟೋಬರ್ 5ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದಲ್ಲಿ ಸುಮಾರು 400-500 ಜನ ಮಠಾಧೀಶರು ಭಾಗವಹಿಸ್ತಾರೆ. ಲಕ್ಷಾಂತರ ಜನ ಧರ್ಮಾಭಿಮಾನಿಗಳು ಪಾಲ್ಗೊಳ್ತಾರೆ. ಇವನ್ನೆಲ್ಲವನ್ನ ನೋಡಲಿಕ್ಕೆ ಕಣ್ಣು ತುಂಬಿಕೊಳ್ಳಿಕ್ಕೆ ಅದೊಂದು ಒಳ್ಳೆಯ ಅವಕಾಶ. ಹಾಗಾಗಿ ನೀವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ, ಇವತ್ತೇನು ನಮ್ಮ ಗುರುಗಳ ಒಂದು ಸ್ಮರಣೋತ್ಸವ ಸಮಾರಂಭದಲ್ಲಿ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ರಾತ್ರಿಯೂ ಕೂಡ ಅನೇಕ ವಿಚಾರಗಳಲ್ಲಿ ಪ್ರಸ್ತಾಪ ಆಗಿದ್ದು, ಇವೆಲ್ಲ ವಿಚಾರಗಳನ್ನು ಕೇಳುವಂಥ ಅವಕಾಶ ನಿಮಗೆ ಸಿಕ್ಕಿದೆ. ನೋಡಿ, ಎಷ್ಟೆಷ್ಟು ದೂರದಿಂದ ಇಲ್ಲಿ ಬರ್ತಾರೆ. ನಾವು ಯಾರಾದರೂ ಮೈಯಂಗೆ ಕಳ್ಸೋಕ್ಕಾಗೋದು, ಎಷ್ಟು ಜನ ಸೇರ್ಸೋಕ್ಕಾಗುತ್ತಾ? ಒಂದು ಮಠ ಇರೋದ್ರಿಂದ ಸಂಸ್ಕಾರ ಸಿಗುತ್ತೆ, ಒಂದು ಮಠ ಇರೋದ್ರಿಂದ ಸಂಘಟನೆ ಆಗುತ್ತೆ, ಒಂದು ಮಠ ಇರೋದ್ರಿಂದ ಆಚಾರ ಸಿಗುತ್ತೆ, ಒಂದು ಮಠ ಇರೋದ್ರಿಂದ ಧರ್ಮ ಸಿಗುತ್ತೆ, ಧರ್ಮದ ಸಿದ್ಧಾಂತ ಸಿಗುತ್ತೆ. ಒಂದು ಮಠ ಇರೋದ್ರಿಂದ ನಾವೆಲ್ಲರೂ ಕೂಡ ಸನ್ಮಾರ್ಗದ ಕಡೆ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಮಠ ಇಲ್ಲದೇ ಇರ್ತಕ್ಕಂಥ ಊರುಗಳ ಪರಿಸ್ಥಿತಿ ಹೆಂಗಿರ್ತವೆ ಅಂತಂದರೆ, ಅವ್ರು ಯಾವ ಜನನೋ ಎಲ್ಲಿರ್ತಾರೋ, ಯಾವಾಗಿರ್ತಾರೋ, ಹೆಂಗಿರ್ತಾರೋ, ಹೆಂಗೆ ಮಾತನಾಡ್ತಾರೋ ಅಂತೇಳಿ ಗೊತ್ತಿರಲ್ಲ. ಮಠ ಒಂದಿತ್ತು ಅಂತಂದರೆ ಇಷ್ಟೆಲ್ಲ ಬದಲಾವಣೆ ಆಗಲಿಕ್ಕೆ, ಪರಿವರ್ತನೆ ಆಗಲಿಕ್ಕೆ ಆ ಮಠಗಳ ಸಂಸ್ಕಾರ ಬಹಳಷ್ಟು ಪರಿಣಾಮವನ್ನು ಉಂಟು ಮಾಡ್ತವೆ. ಯಾರಾದರೂ ಅಲ್ಲಿ ಆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಭಾಳ ಜನ ಕೆಲವು ಸಂದರ್ಭದಲ್ಲಿ ನಮ್ಮೆದುರಿಗೆ ನೋವನ್ನು ಹಂಚ್ಕೊಂಡೋದು ಉಂಟು. ನಮ್ಮೂರಿನಲ್ಲಿ ಮಠ ಇಲ್ಲ ನೋಡಿ, ನಿಮ್ಮೂರಲ್ಲಿ ಅಲ್ಲಾಗಲಿ ಇಲ್ಲಾಗಲಿ ಎಷ್ಟು ಜನ ಕಾರ್ಯಕ್ರಮ ಬರ್ತೀರಿ, ಎಂತೆಂಥವ್ರನ್ನೆಲ್ಲ ಕರೆಸ್ತಾರೆ, ಎಷ್ಟು ಜನ ಸ್ವಾಮಿಗಳು ಬರ್ತಾರೆ, ಎಂತೆಂಥ ಅನುಭಾವಿಗಳು ಬರ್ತಾರೆ. ನಮ್ಮೂರಲ್ಲಿ ಏನಾದರೂ ನಾವು ಮಾಡಬೇಕು ಅಂದ್ರೆ ನಮ್ಮ ಮಠನೇ ಇಲ್ಲ ಅಂತೇಳಿ ಭಾಳ ಸಂದರ್ಭದಲ್ಲಿ ನೋವನ್ನು ಅನುಭವಿಸಿರೋದು ಉಂಟು. ಆದರೆ ಇರೋದನ್ನು ನಾವು ಯಾರು ಕೂಡ ಕಳ್ಕೋಬಾರ್ದು. ಹೀಗಾಗಿ ಈ ಕಾರ್ಯಕ್ರಮ ಕಳೆದ 19 ವರ್ಷಗಳಿಂದ ನಿರಂತರವಾಗಿ ಈ ರೀತಿಯಾಗಿರ್ತಕ್ಕಂಥ ಧಾರ್ಮಿಕ ಮುಖವಾಗಿ, ಸಾಮಾಜಿಕ ಮುಖವಾಗಿ, ಸಾಂಸ್ಕೃತಿಕ ಮುಖವಾಗಿ, ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ಈ ಸಾಧನೆಯನ್ನು ನಿರಂತರವಾಗಿ ಶ್ರೀಮಠ ಮಾಡಿಕೊಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತೇನು ನೀವೆಲ್ಲರೂ ಭಾಗವಹಿಸಿದಿರಿ, ಗುರುಗಳ ಒಂದು ಕಾರ್ಯಕ್ರಮದ ಇಷ್ಟೊಂದೆಲ್ಲ ಸಿದ್ಧತೆ ಭಾಳ ಜನ ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅದಕ್ಕೆ ನಮ್ಮ ಕಮ್ಮತ್ತಳ್ಳಿ ಗ್ರಾಮದ ಯುವಕರ, ನಮ್ಮ ಕಮ್ಮತ್ತಳ್ಳಿ ಗ್ರಾಮದ ಬಸವ ಗೆಳೆಯರ ಬಳಗದ ಯುವಕರು ಬಹಳಷ್ಟು ಶ್ರಮಪಟ್ಟು ಪರಿಶ್ರಮಪಟ್ಟು ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಲಿಕ್ಕೆ ನಿಜವಾಗ್ಲೂ ಕೂಡ ಅವರ ಒಂದು ಕೊಡುಗೆ, ಅವರ ಒಂದು ಕಾಣಿಕೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಅನ್ನೋದನ್ನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ಕೊಳ್ತಾ, ನೀವೆಲ್ಲರೂ ಕೂಡ ಭಾಗವಹಿಸಿದ್ರಿ. ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಇದೆ. ನೀವೇನು ನಿರೀಕ್ಷಣೆ ಮಾಡಿ ಭಾಳ ಜನಕ್ಕೆ ಮಠದಲ್ಲಿ ಕಾರ್ಯಕ್ರಮ ಅಂತಂದರೆ ಪಾಂಡಮಟ್ಟಿಲಾಗಿರ್ಬೋದು, ಕಮ್ಮತ್ತಳ್ಳಿಲಾಗಿರ್ಬೋದು, ಭಾಳ ಜನ ನಿರೀಕ್ಷಣೆ ಏನಿರುತ್ತೆ ಅಂದರೆ ಮಠದಲ್ಲಿ ಕಾರ್ಯಕ್ರಮ ಅಂದರೆ ಮಾಲ್ದಿ ಇದ್ದೇ ಇರುತ್ತೆ ಅಂತ. ಆ ಮಾಲ್ದಿದ ವ್ಯವಸ್ಥೆ ಇದೆ. ನೀವೆಲ್ಲರೂ ಕೂಡ ಪ್ರಸಾದ ಸ್ವೀಕಾರ ಮಾಡಿರಿ, ನಿಮಗೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾರೆ. ನೀವ್ಯಾರು ಕೂಡ ಆತರದಲ್ಲಿ ಆತರ